Hello everyone, welcome to the Digital Learning Department of Collegiate Education, Karnataka. We are learning data structures using C++ for BSc program, Computer Science subject, second semester, session number 11, created by Shweta Yap. In this session, we are learning about the circular linked list. Let's start with the definition of the data structures. So data structure is a particular way of organizing the data in a computer so that it can be used effectively. So whatever the data we are storing in a computer, we need to store that data in an organized way so that it can be accessed or operated effectively. ಸೊ ನಾವು ಏನೇ ಡೇಟಾ ಸ್ಟೋರ್ ಮಾಡಿದ್ರು ಕಂಪ್ಯೂಟರಲ್ಲಿ ಆ ಡೇಟಾ ನಾವು ಒಂದು ಆರ್ಗನೈಸ್ಡ್ ವೇನಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಯಾಕಂದರೆ ಡೇಟಾ ನಾವು ಆ್ಯಕ್ಸೆಸ್ ಮಾಡಬೇಕು ಅಥವಾ ಅದರ ಮೇಲೆ ಆಪರೇಟ್ ಮಾಡಬೇಕಂದಾಗ ಆರ್ಗನೈಸ್ಡ್ ವೇನಲ್ಲಿದ್ದರೆ ತುಂಬ ಎಫೆಕ್ಟಿವ್ ಆಗಿ ನಾವು ಅದ್ರ ಮೇಲೆ ಆಪ್ರೇಟ್ ಮಾಡ್ಬೋದು. ಸೊ ಡೇಟಾ ಸ್ಟ್ರಕ್ಚರ್ಸಲ್ಲಿ ಎರಡು ಪಾರ್ಟ್ ಇದೆ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ ಇಂಟೀಜರ್, ರಿಯಲ್, ಕ್ಯಾರೆಕ್ಟರ್ ಆ್ಯಂಡ್ ಬೂಲಿಯನ್ ಬರುತ್ತೆ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ ಮತ್ತೆ ಎರಡು ಟೈಪ್ ಬರುತ್ತೆ, ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಮತ್ತು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ಅರೇಸ್ ಇದೆ, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ಸ್ ಮತ್ತು ಕ್ಯೂಸ್ ಇದೆ. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ಟ್ರೀಸ್ ಆ್ಯಂಡ್ ಗ್ರಾಫ್ಸ್ ಇದೆ. ಸೊ ಡೇಟಾ ಸ್ಟ್ರಕ್ಚರ್ಸ್ ಆರ್ ಡಿವೈಡೆಡ್ ಇಂಟು ಟೂ ಪಾರ್ಟ್, ದಟ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. In primitive data structures, we have basic data types like integer, real, character and boolean. In non-primitive data structure, it is again divided into linear data structure and non-linear data structure. In linear data structure, we have arrays, linked lists, stacks and queues. In non-linear data structure, we have trees and graphs. So linear data structure alli data ಏನಾಗಿರುತ್ತೆ linear order ಅಲ್ಲಿ ಸೇವ್ ಆಗಿ ಸ್ಟೋರ್ ಆಗಿರುತ್ತೆ. non-linear data structure ಅಲ್ಲಿ ಡೇಟಾಗಳು ಲೀನಿಯರ್ ಆರ್ಡರಲ್ಲಿ ಇರೋದಿಲ್ಲ. ಸೊ ಇನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ದ ಡೇಟಾಸ್ ಆರ್ ಸ್ಟೋರ್ಡ್ ಇನ್ ಅ ಲೀನಿಯರ್ ಆರ್ಡರ್. ಇನ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ದ ಡೇಟಾಸ್ ಆರ್ ನಾಟ್ ಸ್ಟೋರ್ಡ್ ಇನ್ ಅ ಲೀನಿಯರ್ ಆರ್ಡರ್. ಸೊ ಹೌ ಟು ರೆಪ್ರೆಸೆಂಟ್ ಲಿಂಕ್ಡ್ ಲಿಸ್ಟ್? ದ ಲಿಂಕ್ಡ್ ಲಿಸ್ಟ್ ಆರ್ ರೆಪ್ರೆಸೆಂಟೆಡ್ ಆಸ್ ಅ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಕಾಲ್ಡ್ ಆಸ್ ನೋಡ್. ಸೊ ಲಿಂಕ್ಡ್ ಲಿಸ್ಟನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಲಿಂಕ್ಡ್ ಲಿಸ್ಟಲ್ಲಿ ಏನಿರುತ್ತೆ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಇರುತ್ತೆ. That objects are called as nodes. So each and every node will have the two parts. One is data part and another one is link part. In data part, we will store the data or the information. In link part, we will store the address of the next node. So ಪ್ರತಿಯೊಂದು ಲಿಂಕ್ಡ್ ಲಿಸ್ಟಲ್ಲೂ ನಮ್ಮ ಹತ್ರ ಕಲೆಕ್ಷನ್ ಆಫ್ ನೋಡ್ ಇರುತ್ತೆ. ಈ ಪ್ರತಿಯೊಂದು ನೋಡಲ್ಲೂ ಎರಡು ಪಾರ್ಟ್ ಇರುತ್ತೆ, ಒಂದು ಡೇಟಾ ಪಾರ್ಟ್ ಮತ್ತು ಇನ್ನೊಂದು ಲಿಂಕ್ ಪಾರ್ಟ್. ಸೊ ಡೇಟಾ ಪಾರ್ಟಲ್ಲಿ ಏನಾಗಿರುತ್ತೆ, ಡೇಟಾ ಅಥವಾ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಲಿಂಕ್ ಪಾರ್ಟಲ್ಲಿ ಏನು ಇರುತ್ತೆ, ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ಇರುತ್ತೆ. ದ ಲಿಂಕ್ಡ್ ಲಿಸ್ಟ್ ಆರ್ ಡಿವೈಡೆಡ್ ಇಂಟು ತ್ರೀ ಟೈಪ್ಸ್, ದಟ್ ಈಸ್ ಸಿಂಗಲ್ ಲಿಂಕ್ಡ್ ಲಿಸ್ಟ್, ಡಬಲ್ ಲಿಂಕ್ಡ್ ಲಿಸ್ಟ್ ಆ್ಯಂಡ್ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. ಸೊ ಮೂರು ಟೈಪ್ ಆಫ್ ಲಿಂಕ್ಡ್ ಲಿಸ್ಟ್ ಇರುತ್ತೆ, ಸಿಂಗಲ್ ಲಿಂಕ್ಡ್ ಲಿಸ್ಟು, ಡಬಲ್ ಲಿಂಕ್ಡ್ ಲಿಸ್ಟು ಮತ್ತು ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. ಸೊ ಸಿಂಗಲ್ ಲಿಂಕ್ಡ್ ಲಿಸ್ಟ್ ಮತ್ತು ಡಬಲ್ ಲಿಂಕ್ಡ್ ಲಿಸ್ಟ್ನ ಆಲ್ರೆಡಿ ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ನೋಡಿದ್ದೇವೆ. ಸೊ ಈ ಸೆಷನಲ್ಲಿ ನಾವೇನು ಮಾಡ್ತೀವಿ, ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ನ ನಾವು ಕಲಿತೀವಿ. ಓಕೆ, ವಿ ವಿಲ್ ಲರ್ನ್ ಅಬೌಟ್ ದ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ಇನ್ ದಿಸ್ ಸೆಷನ್. What is circular linked list and what is the difference between the single linked list and the circular linked list? First of all, circular linked list is also will be in the form of single linked list. Okay, just like single linked list, collection of node, each node will have the two part, data part and the link part. Everything is same, but the major difference is the link field of the last node points back to the address of the first node. Okay, ಸಿಂಗಲ್ ಲಿಂಕ್ಡ್ ಲಿಸ್ಟಲ್ಲಿ ಏನಾಗಿತ್ತು, ಲಾಸ್ಟ್ ನೋಡ್ದು ಅಡ್ರೆಸ್ ನಮಗೆ ನಲ್ ಆಗಿತ್ತು. ಓಕೆ, ಆದರೆ ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟಲ್ಲಿ ಏನಾಗುತ್ತೆ, ದ ಅಡ್ರೆಸ್ ಪಾರ್ಟ್ ಆಫ್ ದ ಲಾಸ್ಟ್ ನೋಡ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ಫಸ್ಟ್ ನೋಡ್. ಸೊ ದಟ್ ಮೀನ್ಸ್ ದಟ್ the link field of the last node points back to the address of the first node. ಸೊ ಲಾಸ್ಟ್ ನೋಡಿಂದ ಏನಾಗಿರುತ್ತೆ, ಫಸ್ಟ್ ನೋಡ್ಗೆ ಲಿಂಕ್ ಕ್ರಿಯೇಟ್ ಆಗಿರುತ್ತೆ. ಹೇಗೆ ಕ್ರಿಯೇಟ್ ಆಗಿರುತ್ತೆ ಅಂದರೆ, ಅಡ್ರೆಸ್ ಆಫ್ ದ ಲಾಸ್ಟ್ ನೋಡ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ಫಸ್ಟ್ ನೋಡ್. ಇನ್ ದಟ್ ವೇ ಇಟ್ ವಿಲ್ ಬಿಲ್ಡ್ ಅನ್ ಲಿಂಕ್ ಬಿಟ್ವೀನ್ ದ ಲಾಸ್ಟ್ ನೋಡ್ ಟು ಫಸ್ಟ್ ನೋಡ್. ಸೊ ಇಟ್ ವಿಲ್ ಫಾರ್ಮ್ ಅ circular. A circular linked list has no beginning and no end because if the last node will get again connected to the first node, so it is difficult to identify the beginning and the ending.
It is necessary to establish a special pointer called a start or a head pointer always pointing to the first node. In order to trace the location of the first node, we have to have a head node or a start node which stores the address of the first node. Here is a representation of the circular linked list. So head part will store the address of the first node. Here we have a data. Okay, see here, it is a node, collection of node. Each node is having two parts. One is a data part and address part. First we have a data 1 and in next we have the address of the next node. Again here we have a data code 2 and here we have the address of the next node. Again in last node we have the data. In the last node, instead of null, see here, instead of null, it is having again a next. This next is pointing to the address of the first node. Okay, first node ಅಲ್ಲಿ ಏನಾಗುತ್ತೆ, ಡೇಟಾ ಅಡ್ರೆಸ್ಸಲ್ಲಿ ನೆಕ್ಸ್ಟ್ ನೋಡ್ ಇರುತ್ತೆ. ಇಲ್ಲೂ ಡೇಟಾ ಇದೆ, ಅಡ್ರೆಸ್ಸಲ್ಲಿ ನೆಕ್ಸ್ಟ್ ನೋಡ್ ಇದೆ. ಇಲ್ಲೂ ಡೇಟಾ ಇದೆ, ಅಡ್ರೆಸ್ಸಲ್ಲಿ ನಲ್ ಇಲ್ಲ. ಅದ್ರ ಬದಲು ಏನಾಗಿದೆ, ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ಫಸ್ಟ್ ನೋಡ್. ಸೊ ಇಲ್ಲಿಂದ ಏನಾಗುತ್ತೆ, ಅದು ಮತ್ತೆ ಅಗೇನ್ ಫಸ್ಟ್ ನೋಡ್ಗೆ ಕನೆಕ್ಟ್ ಆಗುತ್ತೆ. ಲಾಸ್ಟ್ ನೋಡಿಂದ ಯಾವುದಕ್ಕೆ ಕನೆಕ್ಟ್ ಆಗುತ್ತೆ, ಫಸ್ಟ್ ನೋಡಿಗೆ ಕನೆಕ್ಟ್ ಆಗುತ್ತೆ. ಇನ್ ದಿಸ್ ವೇ ಇಟ್ ವಿಲ್ ಫಾರ್ಮ್ ಅ ಸರ್ಕಲ್. ಓಕೆ, ಫಸ್ಟ್ ನೋಡ್ ಟು ಸೆಕೆಂಡ್ ನೋಡ್ ಟು ಥರ್ಡ್ ನೋಡ್ ಟು ಫೋರ್ತ್ ನೋಡ್ till you go for the last node. Again last node will store the address of the first node. ಸೊ ಇವಾಗ ಎಲ್ಲಿಗೆ ಆಗುತ್ತೆ, ಇದು ಲಿಂಕ್ ಮತ್ತು ಫಸ್ಟ್ ನೋಡಿಗೆ ಆಗುತ್ತೆ. ಇದು ಮೇಜರ್ ಡಿಫ್ರೆನ್ಸ್. ಸಿಂಗಲ್ ಲಿಂಕ್ಡ್ ಲಿಸ್ಟ್, ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್, ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. ಏನು ಮೇಜರ್ ಡಿಫ್ರೆನ್ಸ್ ಬರುತ್ತೆ ಅಂದರೆ, ಅಲ್ಲೆಲ್ಲ ಲಾಸ್ಟ್ ನೋಡ್ದ ಅಡ್ರೆಸ್ ಯಾವಾಗಲೂ ನಲ್ಲಿರುತ್ತೆ. ಬಟ್ ಇಲ್ಲಿ ಲಾಸ್ಟ್ ನೋಡ್ದ ಅಡ್ರೆಸ್ ಯಾವಾಗಲೂ ಫಸ್ಟ್ ನೋಡ್ಗೆ ಪಾಯಿಂಟ್ ಔಟ್ ಆಗಿರುತ್ತೆ. ಸೊ again representation is same. Structure we have node, information, integer, star, next is a address of the next node and it is represented as a data type node. So node ಅಂತ ರೆಪ್ರೆಸೆಂಟ್ ಆಗಿದೆ, ಎರಡು ಪಾರ್ಟ್ ಇದೆ, ಡೇಟಾ ಪಾರ್ಟ್ ಆ್ಯಂಡ್ ಅಡ್ರೆಸ್ ಪಾರ್ಟ್. ಡೇಟಾ ಪಾರ್ಟ್ನ ಇಲ್ಲಿ ಇನ್ಫೋ ಅಂತ ಕರ್ತಿದ್ದೀವಿ, ಇಂಟೀಜರ್ ಡೇಟಾ ಟೈಪ್ ಕೊಟ್ಟಿದ್ದೀವಿ. ನೀವು ಯಾವ ಡೇಟಾ ಟೈಪ್ ಬೇಕಾದರೂ ಕೊಟ್ಕೋಬೋದು. ಸ್ಟಾರ್ ನೆಕ್ಸ್ಟ್ ಅಂತ ಇರೋದು ಯಾವಾಗಲೂ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ಇರುತ್ತೆ. ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ಅಗೇನ್ ಇಟ್ ಈಸ್ ಅ ಟೈಪ್ ಆಫ್ ಅ ನೋಡ್, not a primitive data type, ಅದು node ಆಗಿರುತ್ತೆ. So what basic operation we can perform on a circular linked list? We can perform insertion operation to add an element into the list. We can perform delete operation, we can delete any element from the linked list. We can perform a traversing, traversing a complete list, and we can search for the any element in the linked list. ಡೇಟಾನ ಇನ್ಸರ್ಟ್ ಮಾಡ್ಬೋದು, ಡೇಟಾನ ಡಿಲೀಟ್ ಮಾಡ್ಬೋದು, ಎಂಟೈರ್ ಲಿಸ್ಟ್ನ ನಾವು ಟ್ರಾವರ್ಸ್ ಮಾಡ್ಬೋದು. ಕೀ ಎಲಿಮೆಂಟ್ ಯೂಸರಿಂದ ತೊಗೊಂಡು ಅವ್ರಿಗೆ ಬೇಕಾಗಿರುವಂಥ ಎಲಿಮೆಂಟ್ನ ನಾವು ಲಿಂಕ್ಡ್ ಲಿಸ್ಟಲ್ಲಿ ಸರ್ಚ್ ಕೂಡ ಮಾಡ್ಬೋದು. Then how to implement a circular linked list? Okay, think that we want to insert a new node to the linked list. Linked list ಇಲ್ಲ, circular linked list is empty. It does not have any node. We want to insert a new node to the single linked list. At that time you can get a node, new node, and call that one as a new node. Okay, function use ಮಾಡಿ, get node ಅನ್ನೋ any functionsನ ಯೂಸ್ ಮಾಡಿ you take that node and consider that one as a new node. Okay, then assign new node as a start because that is the beginning of the node. So make that new node as a start node. Okay, this can be done when that linked list is empty. ಲಿಂಕ್ಡ್ ಲಿಸ್ಟ್ ಎಂಟಿ ಇದೆ, ಅದ್ರಲ್ಲಿ ಏನೂ ಡೇಟಾ ಇಲ್ಲ, ಯಾವುದೇ ನೋಡ್ ಇಲ್ಲ ಅಂದಾಗ ಏನು ಮಾಡಿ, ಒಂದು ನೋಡನ್ನ ತೊಗೊಳ್ಳಿ, ಕ್ರಿಯೇಟ್ ಮಾಡಿ, ಅದನ್ನು ನ್ಯೂ ನೋಡ್ ಅಂತ ಕರೀರಿ. ದೆನ್ ಸ್ಟಾರ್ಟಿಂಗ್ ನೋಡನ್ನು ನ್ಯೂ ನೋಡ್ ಮಾಡಿ, ಯಾಕಂದರೆ ಬೇರೆ ಯಾವುದೂ ನೋಡ್ ಇಲ್ಲ. ಸೊ ನ್ಯೂ ನೋಡನ್ನ ಸ್ಟಾರ್ಟ್ ನೋಡ್ ಮಾಡಿ. ಓಕೆ, ಅದೇ ಆಲ್ರೆಡಿ ಲಿಂಕ್ಡ್ ಲಿಸ್ಟ್ ಇದೆ, ಯು ಹ್ಯಾವ್ ಎನ್ ಲಿಂಕ್ಡ್ ಲಿಸ್ಟ್. ಫಾರ್ ದಟ್ ಲಿಂಕ್ಡ್ ಲಿಸ್ಟ್ ಯು ವಾಂಟ್ ಟು ಆ್ಯಡ್ ಅ ನ್ಯೂ ಎಲಿಮೆಂಟ್. Okay, when you don't have any node, then you can follow this procedure. When you have a linked list like this, ಈ ಥರ ಲಿಂಕ್ಡ್ ಲಿಸ್ಟ್ ಇದೆ, ಇಲ್ಲಿಗೆ ಒಂದು ಎಲಿಮೆಂಟ್ನ ನಾವು ಆ್ಯಡ್ ಮಾಡಬೇಕು. ಏನು ಮಾಡಬೇಕು ಅವಾಗ, ವಿ ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಇಸ್ ದ ಎಂಡ್ ನೋಡ್. ಓಕೆ, ಹೆಂಗೆ ಮಾಡ್ತೀವಿ, ಫಸ್ಟ್ ನೋಡಿಗೆ ಹೋಗ್ತೀವಿ, ನೆಕ್ಸ್ಟ್ ಪಾರ್ಟ್ ನೋಡ್ತೀವಿ, ಓಕೆ ಇಲ್ಲ ನೆಕ್ಸ್ಟ್ ಪಾರ್ಟಿಗೆ ಹೋಗ್ತೀವಿ, ನೆಕ್ಸ್ಟ್ ಪಾರ್ಟಿಗೆ ಹೋಗ್ತೀವಿ. ಯಾವಾಗ ಲಾಸ್ಟ್ ನೋಡ್ ಸಿಕ್ಕತ್ತೆ, ಸಿ ವಿ ವಿಲ್ ಟೇಕ್ ಟೆಂಪರರಿ ವೇರಿಯಬಲ್ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ನೋಡ್. ಓಕೆ, ಅಲ್ಲಿ ನೆಕ್ಸ್ಟ್ ಪಾರ್ಟಿಗೆ ಹೋಗ್ತೀವಿ, ನಲ್ಲಿದೆಯಾ ಚೆಕ್ ಮಾಡ್ತೀವಿ, ಇಲ್ಲ ಅದ್ರ ನೆಕ್ಸ್ಟ್ ನೋಡಿಗೆ ಹೋಗ್ತೀವಿ, ನೆಕ್ಸ್ಟ್ ನೋಡ್ ಎಲ್ಲಿ ತನಕ ನಲ್ಲಿ ಸಿಕ್ಕತ್ತೆ ಅಲ್ಲಿ ತನಕ ಹೋಗ್ತೀವಿ. ಅಲ್ಲಿ ನೆಕ್ಸ್ಟ್ ನೋಡನ್ನ ನಾವೇನು ಮಾಡ್ತೀವಿ, ನ್ಯೂ ನೋಡ್ ಅಂತ ಮಾಡ್ತೀವಿ. ವಿ ವಿಲ್ ರಿಪೀಟ್ ದಿಸ್ ಸ್ಟೆಪ್.
After that, you should remember one thing. This new node next again should point out to the starting node. ಯಾಕಂದರೆ ನಮ್ಮ ಹತ್ರ ಯಾವುದೇ ನಲ್ ನೋಡ್ ಇರೋ ಹಾಗಿಲ್ಲ. ಹಾಗಾಗಿ ನ್ಯೂ ನೋಡ್ದು ನೆಕ್ಸ್ಟ್ ಪಾರ್ಟಿಗೆ ಯಾವುದಕ್ಕೆ ಪಾಯಿಂಟ್ ಔಟ್ ಆಗಬೇಕಾಗತ್ತೆ, ಸ್ಟಾರ್ಟಿಂಗ್ ನೋಡ್ಗೆ ಪಾಯಿಂಟ್ ಔಟ್ ಆಗಬೇಕಾಗತ್ತೆ. So what is the advantage of circular node? So circular node main advantage, it does not have any null assignment. The circular list never points to the null pointer unless it is empty. You don't have null because last node is always point to the first node. Any node can be a starting point. We can have any node as a starting point node because it is in the circular format. So ಹಾಗಾಗಿ ಯಾವ ನೋಡ್ನ ಬೇಕಾದರೂ ನಾವು ಸ್ಟಾರ್ಟಿಂಗ್ ನೋಡ್ ಮಾಡಬಹುದು. So in circular linked list, we should remember that it is a linked list in which the last element points to the first element. That is the major difference. ಸರ್ಕ್ಯುಲರ್ ಲಿಂಕ್ ಲಿಸ್ಟಲ್ಲಿ ಯಾವಾಗಲೂ ಏನಾಗುತ್ತೆ, ಲಾಸ್ಟ್ ನೋಡ್ ಫಸ್ಟ್ ನೋಡ್ಗೆ ಕನೆಕ್ಟ್ ಆಗಿರುತ್ತೆ. ದ ಅಡ್ರೆಸ್ ಆಫ್ ದ ಲಾಸ್ಟ್ ನೋಡ್ ವಿಲ್ ಹ್ಯಾವ್ ದ ಅಡ್ರೆಸ್ ಆಫ್ ದ ಫಸ್ಟ್ ನೋಡ್. ಬೋತ್ ಸಿಂಗಲ್ ಲಿಂಕ್ ಲಿಸ್ಟ್ ಆ್ಯಂಡ್ ಡಬಲ್ ಲಿಂಕ್ ಲಿಸ್ಟ್ ಕ್ಯಾನ್ ಮೇಟ್ into a circular linked list just by changing the address of the last node pointing to the first node. ಹಾಗಾಗಿ ಸಿಂಗಲ್ ಲಿಂಕ್ ಲಿಸ್ಟ್, ಡಬಲ್ ಲಿಂಕ್ ಲಿಸ್ಟ್ ಎರಡೂ ಕೂಡ ನಾವು ಏನು ಮಾಡ್ಬೋದು, ಸರ್ಕ್ಯುಲರ್ ಲಿಂಕ್ ಲಿಸ್ಟ್ ಆಗಿ ಟರ್ನ್ ಮಾಡ್ಬೋದು. ಸೊ ಇಲ್ಲಿ ಒಂದಷ್ಟು ರೆಫರೆನ್ಸಸ್ ಇದೆ ಬುಕ್ಸ್ದು, ನೀವು ಇದನ್ನು ನಿಮ್ಮ ಫರ್ದರ್ ರೀಡಿಂಗಿಗೆ ಯೂಸ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು.